ಆರ್ ಅಶೋಕ್ ಸಾಹೇಬ್ರೆ, ನಿಮ್ಮ ಮನೆಯಿಂದ 3ನೇ ರೋಡು, ಅದೇನೋ ನಿಮಗೂ ಒಂದು ಬಾಂಧವ್ಯ ಅಷ್ಟು ಚೆನ್ನಾಗಿದೆ ಅನ್ಸುತ್ತೆ. ವೋಟರ್ ಐ ಡಿ ಕೇಸು ಅಲ್ಲೇ ಆಗಿದ್ದು, SLV ಅಪಾರ್ಟ್ಮೆಂಟ್, ಅದರ ಆಪೋಸಿಟ್ ಗರುಡ ರಾಯಲ್ ಅಪಾರ್ಟ್ಮೆಂಟ್, ಫ್ಲಾಟ್ ನಂಬರ್ 002. ನೀನು ನನ್ನ ಹೆಸರಲ್ಲಿ ಅಪಾರ್ಟ್ಮೆಂಟ್ ಮಾಡಿದೆ, ಅದನ್ನ ನಾನು SIT ಪ್ರೊಡ್ಯೂಸ್ ಮಾಡಿದ್ದೀನಿ. ನನ್ನ ಹೆಸರಲ್ಲಿ ನೀನು ಅಪಾರ್ಟ್ಮೆಂಟ್ ಮಾಡಿರೋದನ್ನ ನಾನು ಅದನ್ನ ಕೊಟ್ಟಿದ್ದೀನಿ SIT. ಅಲ್ಲಿ ನೀನು ಸ್ಟುಡಿಯೋ ಸೆಟಪ್ ಮಾಡಿದೆ. ಎಲ್ಲರಿಗೂ ಹೇಳ್ತೀಯಾ ಹನಿ ಟ್ರ್ಯಾಪು ಮತ್ತೊಂದು. ನಿನ್ ನಾಚಿಕೆ ಆಗಲ್ವಾ ನಿನಗೆ? ಏನ್ ಹನಿ ಟ್ರ್ಯಾಪ್ ಮಾಡೋದು? ನಿನ್ನ ವಿಡಿಯೋನ ನೀನೇ ಮಾಡಿ ಎದುರುಗಡೆ ಕೂರಿಸಿ ನನಗೆ ತೋರಿಸ್ತೀಯಲ್ಲ, ನಾಚಿಕೆ ಮನ ಮರ್ಯಾದಿಲ್ವಾ ನಿನಗೆ? ಜಾರಕಿಹೊಳಿ ಅವ್ರನ್ನ ಏನಕ್ಕೆ ತರ್ತಿದ್ಯಾ ಇದರಲ್ಲಿ? ಹೆಂಗೋ ಅವ್ರ ಪಾಡಿಗೆ ಅವ್ರ ಹೆಂಡತಿ ಮಕ್ಕಳ ಜೊತೆ ಆರಾಮಾಗಿದ್ದಾರೆ, ನಿನಗೆ ಯಾಕೆ ಬೇಕು? ಗೊತ್ತಿದ್ದಕ್ಕಿಂತ ಇಂಪಾರ್ಟೆಂಟ್ ಹೇಳ್ತೀನಿ ಹೇಳಿ. ನಿನ್ನ ಮಗಳದು ಹನಿ ಟ್ರ್ಯಾಪ್ ಮಾಡಕ್ಕೆ ಬಂಡವಾಳ ನೀನ್ ಎಷ್ಟು ಕೊಟ್ಟಿದ್ಯಾ? ನನ್ನ ಫ್ಯಾಮಿಲಿ ವಿಚಾರಕ್ಕೆ ಬರಬಾರ್ದು ಅಂತ ನಾನು ಬಹಳ ತಾಳ್ಮೇಲಿದ್ದೀನಿ. ನಿನ್ನ ಮಗಳದು ಹನಿ ಟ್ರ್ಯಾಪ್ ಮಾಡಿಸಿದ್ಯಾರು? ನೀನೆಷ್ಟು ಬಂಡವಾಳ ಕೊಟ್ಟಿದ್ಯಾ? ಆ ಹುಡುಗನ್ಗೆ ನೀನು ಮುಖ ಮುದ್ದಿಗೆ ತಗೊಂಡು ಏನು ಕೊಡಿಸ್ದೆ? ನಿನ್ನ ಮನೆಯಲ್ಲಿ ಡ್ರೈವರ್ ಹೆಂಗ್ ಸತ್ತ? ನಿನ್ನ ಮನೆಯಲ್ಲಿ ನಡೆದಿರೋ ಕರ್ಮಕಾಂಡಕ್ಕೆ ಅವನು ಹೆಂಗೆ ಸೂಸೈಡ್ ಮಾಡ್ಕೊಂಡ? ಏನಕ್ಕಿಂತ ಮಾಡ್ಬೇಕು? ಹೇಳ್ತೀಯ ಮೊನ್ನೆ ನನ್ನ ಹೆಂಡತಿ ತಾಳಿ ಕಟ್ಟಿದ ಹೆಂಡತಿ ಹೇಳೋದು ನನಗೆ ಯಾವುದೇ ಕಾರಣಕ್ಕೂ ಬಿಟ್ಟಾಗಲ್ಲ. ಯಾವ ಹೆಂಡತಿ ಹೇಳಲ್ಲಪ್ಪ ನಿನಗೆ? ಎಷ್ಟನೇ ಹೆಂಡತಿ ಹೇಳೋದು? ಬಯಲಿಕಾವಲ ಹೆಂಡ್ತಿನ? ಅಬಿಗೆರೆ ಹೆಂಡ್ತಿನ? JP ಪಾರ್ಕಲ್ಲಿರೋ ಹೆಂಡತಿ ಇದ್ದೀರಾ? RR ನಗರದಲ್ಲಿ ಹೆಂಡ್ತಿನ? ಯಾವ ಹೆಂಡತಿ ಹೇಳಿದ್ದು ನಿನಗೆ? ಸುಮ್ಮನೆ ಬಂದ್ಬಿಟ್ಟು ತಿಕ್ಲಾಟ ಆಡ್ಕೊಂಡು ನಿನ್ನೆ ಸೆಷನ್ ಅಲ್ಲಿ ಕರೆಕ್ಟಾಗಿ ಹೇಳಿದ್ರು ಬಿಡಿ. ನಮ್ಮ MP ಸರ್ ಡಾಕ್ಟರ್ ಮಂಜುನಾಥ್ ಸರ್ ಕರೆಕ್ಟಾಗಿ ಹೇಳಿದ್ರು. ಅವ್ರು ಬರೀ ಹಾರ್ಟ್ ಸ್ಪೆಷಲಿಸ್ಟ್ ಅಷ್ಟೇ ಅಲ್ಲ, ಅವ್ರಿಗೆ ಬಾಡಿ ಎಲಿಮೆಂಟ್ಸ್ ಕೂಡ ಚೆನ್ನಾಗಿ ಗೊತ್ತಿದೆ ಅನ್ನೋದು ಇದರಲ್ಲಿ ಪ್ರೂವ್ ಆಯ್ತು. ನನಗೆ ಬಲವಾದ ಪೆಟ್ಟು ಬಿದ್ದಿದೆ ತಲೆಗೆ ಅಂತ ಹೇಳಿದ್ರು. ಕರೆಕ್ಟು. ಅದಕ್ಕೆ ನೆನ್ನೆ ಸೆಷನ್ ಅಲ್ಲಿ ತಿಕ್ಕಲ್ ತರ ಆಡ್ಕೊಂಡು ಲೂಸ್ ತರ ಎಲ್ಲ ಸೆಷನ್ ಅಲ್ಲೆಲ್ಲ ಓಡಾಡ್ತಾ ಇದ್ದಾನೆ. ಸ್ಪೀಕರ್ ಸಾಹೇಬ್ರು ಎಷ್ಟು ಗೌರವ ಕೊಡ್ತೀವಿ ನಾವು ಅವ್ರಿಗೆ. ಬೆರಳು ತೋರಿಸಿ ಮಾತಾಡಿಸ್ತಾನೆ. ಒಬ್ಬ ರೇಪಿಸ್ಟ್ ನ ಅಲ್ಲಿ ಕೂರಿಸಿರೋದೇ ಹೆಚ್ಚು. ಸದನದಲ್ಲೆಲ್ಲ ಬಿದ್ದು ಒದ್ದಾಡ್ತಾನಲ್ಲ ಇವನು ಒಬ್ಬ ಶಾಸಕನ. ಏನ್ ಬಂದಿರೋದು ಇವನ್ಗೆ? ಎಲ್ಲ ನನ್ನಂತ ಎಷ್ಟು ಜನ ಎಲ್ರಿಗೂ ಶಾಪ ಇಡ್ತೀಯ ನೀನು. ನಿನಗೆ ಎಷ್ಟು ಜನ ಶಾಪ ತಟ್ಟುತ್ತೆ? ನಿನಗೆ 15 ವರ್ಷದ ಮೊಮ್ಮಗಳಿದ್ದಾಳೆ ಅಂತ ಕೇಳ್ತಿಯಲ್ಲ. ನನ್ನ ಮಗ ನಿನ್ನೆ ಕೇಳ್ತಾನೆ, ಅಮ್ಮ ಫ್ರೆಂಡ್ಸ್ ಬಂದಿದ್ದಾರೆ, ಅಮ್ಮ ಇದು ಪೊಲೀಸ್ ಅವ್ರು ಕೂತಿದಾರಲ್ಲ ಹೊರಗಡೆ, ಏನಕ್ಕೆ ಅಂತ ಕೇಳಿದ್ರೆ ನಾನು ಏನ್ ಹೇಳಿ ಅಂತ ನಾನೇನು ಉತ್ತರ ಕೊಡ್ಬೇಕು? ನಾನೇನಂತ ಉತ್ತರ ಕೊಡ್ಲಿ ಅವನಿಗೆ? ಸದ್ಯದಲ್ಲೇ ನೀನು ನಿನ್ನ ಮೊಮ್ಮಗಳ ವಯಸ್ಸಿನ ಒಂದು ಹೆಣ್ಣು ಮಗುಗೆ, ಮೊಮ್ಮಗಳ ವಯಸ್ಸಿನ ಒಂದು ಹೆಣ್ಮಗಳಿಗೆ ಪದೇ ಹೇಳ್ತಾ ಇದ್ದೀನಿ. ಆ ಹುಡುಗಿಯ ಒಂದು ದೌರ್ಬಲ್ಯನ ಫ್ಯಾಮಿಲಿ ತುಂಬಾ ಇದರಲ್ಲಿದೆ ಅಂತ ಬಡತನದಲ್ಲಿದೆ ಅಂತ ಹೇಳ್ಬಿಟ್ಟು ನೀನ್ ಅದನ್ನ ಉಪಯೋಗಿಸ್ಕೊಂಡು 15 ವರ್ಷದ ಹೆಣ್ಮಗಳನ್ನ ಏನು ಉಪಯೋಗಿಸ್ಕೊತಾ ಇದೆಯಲ್ಲ, ಸದ್ಯದಲ್ಲೇ ಅದನ್ನ ಕೂಡ ರಿಲೀಸ್ ಮಾಡ್ತೀನಿ. ಕಾಯ್ತಾ ಇರು. ನೀನ್ ಕಣ್ಣು ಮುಚ್ಕೊಂಡು ಹಾಲು ಕುಡಿದ್ರೆ ಯಾರಿಗೂ ಗೊತ್ತಾಗಲ್ಲ ಅಂತ ಅನ್ಕೋಬೇಡ. ನಿನ್ ಹೆಂಡತಿ ಮಕ್ಕಳ ಜೊತೆ ನೆಮ್ಮದಿಯಾಗಿ ಒಂದಿನ ಕುತ್ಕೊಂಡು ಮನೇಲಿ ಊಟ ಮಾಡಿದ್ಯೇನಯ್ಯ ನೀನು? ಒಂದಿನ ಕುತ್ಕೊಂಡು ನಿನ್ ಮನೆಯಲ್ಲಿ ಊಟ ಮಾಡಿದ್ಯಾ? ಕಂಡೋರ್ ಹೆಂಡತಿ ಮಕ್ಕಳ ಮನೆಗೆ ಊಟ ಮಾಡ್ತೀಯಲ್ಲ, ನಿನ್ ನಾಚಿಕೆ ಆಗೋದಿಲ್ಲ.